ಇದೇ ಘಟನೆ ಹಿಂಗಾಗಿದೆ ಅಂತ CM ಅವ್ರು ಹೇಳಿದ್ರ. CM ಅವ್ರು ಹೇಳ್ತಕ್ಕಂಥದ್ದು ಬಹಳ ಕ್ಲಿಯರ್ ಆಗಿದೆ. ಏನಂತ, ಯೂಶುವಲಿ ಯಾವಾಗಲೂ ಇಂಥ ಘಟನೆಗಳು ಏನೋ ವೈಯಕ್ತಿಕ ಕಾರಣದಿಂದ ಆಗಿರ್ತಾವಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದೇ ಘಟನೆ ಅಂತ ಅವ್ರು ಹೇಳಿದಾರ ಮುಂಚೆ. ಸ್ವಲ್ಪ ನೀವು ನೋಡಿ, ನಾನು ಬಹಳ ಕ್ಲೀನಾಗಿ ಅದು ವಿಡಿಯೋವನ್ನು ನೋಡಿದ್ದೀನಿ. ಆಮೇಲೆ ಪರ್ಸನಲ್ ಅಜೆಂಡಾ ಅಂತಂದ್ರೆ ಏನು? ಪರ್ಸನಲ್ ಅಂದ್ರೆ ಇಬ್ರು ಕುಟುಂಬದ ಇನ್ವಾಲ್ವ್ಮೆಂಟ್ ಅಥವಾ ಇಬ್ರು ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಅಂತೂ ಅಲ್ಲ. ಒನ್ ಸೈಡೆಡ್ ಇರ್ಬೋದು. ಒನ್ ಸೈಡೆಡ್ ಅವನಿಗೆ ಏನ್ ಬೇಕಾಗಿದ್ದು ಸಿಕ್ಕಿರಕ್ಕಿಲ್ಲ, ಅಥವಾ ಅವ್ನಿಗೆ ಏನಾದ್ರೂ ಗ್ರಜ್ ಇರ್ಬೋದು, ಕ್ರಶ್ ಇರ್ಬೋದು. ಅದನ್ನ ಸಿಗದೆ ಇದ್ದಿದ್ದಕ್ಕೆ ಮಾಡಿದಾಗ ಇಟ್ ಈಸ್ ಹಿಸ್ ಪರ್ಸನಲ್ ಅಜೆಂಡಾ. ಸೊ ಅವನ ವೈಯಕ್ತಿಕ ಅಜೆಂಡಾನು ಕೂಡ ವೈಯಕ್ತಿಕನ ಅನ್ಬೇಕಾಗ್ತದಲ್ಲ. ವೈಯಕ್ತಿಕ ಅನ್ಬಿಟ್ರೆ ಪಾಪ ಸಂತ್ರಸ್ತ ಕುಟುಂಬಕ್ಕೆ ನಾವು ಅವಮಾನ ಮಾಡ್ದಂಗಲ್ಲ, ಅಥವಾ ಅವ್ರ ದುಃಖವನ್ನ ಇನ್ನ ಹೆಚ್ಚಿಸಿಗೊಳಿಸಬೇಕಂತ ಅದಲ್ಲ. ಅದನ್ನ ನೀವು ಹೇಳ್ತೀರಿ, ಇವರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಂಟರ್ಪ್ರಿಟೇಷನ್ ಅಂತಂದ್ರೆ ಅದನ್ನ ತಿಳುವಳಿಕೆ ಕೊಡುವಂತ ಪ್ರಯತ್ನ ನಿಮ್ ನಾಯಕರಿಂದ ಆಗ್ತಾ ಇಲ್ಲಲ್ಲ. ಅಲ್ಲ, ಈಗ ಯಾರದನ್ನ ಅವ್ರು ಪ್ರಶ್ನೆನೇ ಮಾಡಿಲ್ಲಲ್ಲ. ಮಾಧ್ಯಮದ ಮೂಲಕ ಪ್ರಶ್ನೆ ಮಾಡಿದ್ದನ್ನು ನೋಡಿದ್ದೀನಿ, ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ನಾನೀಗ ಅವ್ರ ಜೊತೆ ಕೂತಿದ್ದೆ 15 ನಿಮಿಷ, ಅವ್ರು ಯಾವ್ದು ಇದನ್ನ ಪ್ರಸ್ತಾಪ ಮಾಡಲಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು, ಯಾರು ಪ್ರಶ್ನೆ ಕೇಳ್ತಾರೆ, ಪ್ರಶ್ನೆ ಕೇಳ್ತಕ್ಕಂಥ ಸಂದರ್ಭ ಏನಿರ್ತದೆ. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವಾಗಲೂ ಇಂಥ ಘಟನೆಗಳು ವೈಯಕ್ತಿಕ ಕಾರಣಗಳಿಂದ ಆಗಿರ್ತವೆ. ಇದಕ್ಕೆ ಕೋಮಗಳನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ರಾಜಕಾರಣ ಮಾಡಬಾರ್ದು ಅಂತಕ್ಕಂಥ ಒಂದು ಮಾತಿನ ಇದರಲ್ಲಿ ಅವ್ರು ಹೇಳಿದ್ದಾರೆ. ಆಮೇಲೆ ಈಗ ಪೊಲೀಸ್ ಎನ್ಕ್ವೈರಿ ಆಗ್ತಾ ಇದೆ, ಡೇ ಟು ಡೇ ಇನ್ಫಾರ್ಮೇಶನ್ಸ್ ಬರ್ತದೆ, ಡೇ ಟು ಡೇ ಅಪ್ಡೇಟ್ ಮಾಡ್ತಾರೆ. ಸೊ ಇವೆಲ್ಲಾನು ಕೂಡ ಬಹುಶಃ ಇಲಾಖೆ, ಮಾಧ್ಯಮ, ಜನಪ್ರತಿನಿಧಿಗಳು ಇವೆಲ್ಲ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಏನ್ ಸತ್ಯಾಸತ್ಯತೆ ಇದೆ ಅದನ್ನ ಬಹಳ ಧೈರ್ಯದಿಂದ ಹೇಳಬೇಕು.